ನೀವು ಮೇಲಿಂದ ಮೇಲೆ ನಿದ್ರೆ ಮತ್ತೆ ತಗೊಳ್ಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ಲಮ್ಮ. ನಿನಗೆ ಅದಲ್ಲ, ಹೋಗು ಗೋವಿ. ಅವ್ರಿಬ್ರು ಬಂದ್ರು ಕಣೆ, ನನ್ಗಲ್ ನೋಡಕ್ ಆಗಲ್ಲ. ನೀವೇ ನೋಡಿ ಹೇಳ್ರಿ ಅವ್ರು ಏನ್ ಮಾಡ್ತಿದಾರೆ ಅಂತ. ರಾಜ ಕಾರಿಂದ ಇಳಿತಿದ್ದಾನೆ, ಆಮೇಲೆ ಅವಳು ಇಳಿದ್ಬಿಟ್ಲು. ಆಮೇಲೆ ರಾಜ ಅವಳ ಹತ್ರ ಬರ್ತಿದ್ದಾನೆ. ಆಮೇಲೆ ಕೈ ಹಿಡ್ಕೊಂಡ್ಲು ಕಣೆ. ಆಮೇಲೆ ಅಯ್ಯೋ ಇಬ್ರು ತಪ್ಕೊಂಡ್ಬಿಟ್ರು. ಅಯ್ಯ, ಆಮೇಲೆ ಅವ್ರಿಬ್ರು ಒಳಗಡೆ ಹೊರಟೋದ್ರು. ಸಮಯ ಸಿಕ್ಕಾಗ ನಿನ್ ಜೀವನದ ವಿಷಯ ಮತ್ತೆ ನಿನ್ ಗಂಡನ ವಿಷಯ ಹೇಳ್ತೀನಿ ಅಂತಿದ್ಯಲ್ಲ. ಹೇಳ್ತೀನಿ, ಆದ್ರೆ ಈಗಲ್ಲ. ಯಾಕೆ? ನಿನ್ಮೇಲೆ ನನಗಿನ್ನು ಪೂರ್ತಿ ನಂಬಿಕೆ ಬಂದಿಲ್ಲ. ನಂಬಿಕೆ ಬರ್ಬೇಕಾದ್ರೆ ಈ ಪ್ರೇಮಿ ಈ ಪ್ರೇಯಸಿಗೆ ಏನ್ ಮಾಡ್ಬೇಕು? ಚಿತ್ರ, ನನ್ ಜೊತೆ ಡ್ಯೂಯೆಟ್ ಹಾಡಿ ಅವ್ರ ಜೊತೆ ಪ್ರೀತಿ ಮಾಡ್ತೀಯಾ? ನನ್ನನ್ನ ಮುದ್ಸಿ ಅವ್ರ ಜೊತೆ ಸರ್ಸ ಆಡ್ತೀಯಾ? ನೀನು ಮೋಸ್ಕರ. ನನ್ ಮೇಲೆ ಎಷ್ಟು ಕೋಪ ನೋಡೋಳಿಗೆ. ನೀನ್ ಅವಳನ್ನ ಮದ್ವೆ ಮಾಡ್ಕೊತೀನಿ ಅಂತ ಮಾತು ಕೊಟ್ಟಿದ್ಯಾ? ಇವಳನ್ನ ನಾನು ಮದುವೆ ಆದ್ರೆ ನನ್ ಜೀವನಾನೇ ಹಾಳು ಮಾಡ್ಬಿಡ್ತಾಳಷ್ಟೇ. ಇದೇ ಒಬ್ಬ ಹೆಂಗಸ್ಗೂ ಒಂದು ಹುಡುಗಿಗೂ ಇರೋ ವ್ಯತ್ಯಾಸ. ಈ ದಿನ ಯಾವತ್ತಾದ್ರೂ ಬಂದೇ ಬರುತ್ತೆ ಅಂತ ನನಗ್ ಗೊತ್ತಿತ್ತು. ರಾಜ, ನನಗ್ ನೀನ್ ಬೇಕು. ಐ ವಾಂಟ್ ಯು ರಾಜ. ಐ ಲವ್ ಯು. ರಾಜಾ, ರಾಜಾ, ಅನಾಹುತ ಆಗಿ ಹೋಯ್ತು. ಏನಾಯ್ತು? ಚಿತ್ರ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ. ಯಾಕೆ? ಈ ಕಾಗದ ಹೋದ್ ಗೊತ್ತಾಗತ್ತೆ. ಅಂಟೋನಿ ಕೂಡ ಅವಳನ್ನ ಹುಡ್ಕೊಂಡು ಹೋಗಿದ್ದಾನೆ. ಅಂಕಲ್, ಜೀವನದಲ್ಲಿ ನನ್ ಮೋಸ ಹೋದೆ. ನನ್ ಲವ್ ಮಾಡಿದ್ ರಾಜ ಈಗ ಇನ್ನೊಬ್ರ ಜೊತೆ ಸರ್ಸಾಡ್ತಿರೋದನ್ನ ನೋಡಿ ನನ್ ಹೃದಯ ಒಡೆದೋಯ್ತು. ನನ್ನನ್ನು ಹುಡುಕ್ಬೇಡಿ, ನನ್ ಸತ್ತೆ ಅಂತ ತಿಳ್ಕೊಳ್ಳಿ. ಇಂತಿ ಚಿತ್ರ. ಜೀವನ ಅನ್ನೋದು ರೋಮಿಯೋ ಜೂಲಿಯಟ್ ನಾಟಕ ಅನ್ಕೊಂಡ್ಯಾ? ನೀನೇನ್ ಲೈಲಾ ಅಪರಾಧಾರನ? ಅವನು ರಾಣಿ ಕಾಮಿನಿ ದೇವಿ ಎಷ್ಟು ಚಕ್ಕಂದ ಆಡ್ತಿದ್ದಾರೆ ಅನ್ನೋದು ನಿನಗೆ ಏನ್ ಗೊತ್ತು? ನಾನೇ ಚಕ್ಕಂದ ಆಡು ಅಂತ ಕಳಿಸಿದ್ದೀನಿ. ಯಾಕೆ? ನಿನಗೋಸ್ಕರ. ನಮಗ್ ಸೇರ್ಬೇಕಾದ ಲಕ್ಷಾಂತರ ರೂಪಾಯಿ ಹಣ ಆ ಕಾಮಿನಿ ದೇವಿ ಹತ್ರ ಸಿಕ್ಕಾಕೊಂಡಿದೆ. ಮದುವೆಗೆ ಹಣ ಬೇಡವಾ? ಯಾರ್ ಮದ್ವೆಗೆ? ನಿನ್ನ ರಾಜನ ಮದುವೆಗೆ. ವೆರಿ ಗುಡ್, ವೆರಿ ಗುಡ್. ಚಿತ್ರ ಒಳ್ಳೆ ಹುಡುಗಿ. ಮಾಡ್ಕೋ. ನೋಡಿ ಮಿಸ್ಟರ್ ರಾಜ, ವರ್ಮಾ ಹೈಸ್ಕೂಲ್ ಸಿಲ್ವರ್ ಜೂಬ್ಲಿಗೆ ಒಂದು ಚಾರಿಟಿ ಶೋನ ಏರ್ಪಾಡು ಮಾಡ್ಬೇಕು ಅಂತಿದೀವಿ. ನೀವು ಈ ಶೋನಲ್ಲಿ ಹಾಡಿದ್ರೆ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಬಹುದು ಅನ್ನೋ ನಂಬಿಕೆ ನಮಗಿದೆ. ಚಿತ್ರಾ ಸ್ಕೂಲ್ಗೆ ಸಹಾಯ ಬೇಕು ಅಂದ್ರೆ ನಾನು ಖಂಡಿತ ಹಾಡ್ತೀನಿ. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. ಯು ಆರ್ ಎ ವೆರಿ ಗುಡ್ ಬಾಯ್. ನೋಡು, ನಿನ್ ದೃಷ್ಟಿಲಿ ನಿನ್ ತರನೇ ಒಂದು ಒಳ್ಳೆ ಹುಡುಗ ನೋಡ್ಕೊಳಪ್ಪ. ನನಗೂ ಮದುವೆಗೆ ಬಂದಿರೋ ಮಗಳಿದ್ದಾಳೆ. ವಿಲ್ ಯು ಶಟ್ ಯುವರ್ ಮೌತ್? ನಾವಿಲ್ಲಿ ಪ್ರೋಗ್ರಾಮ್ ವಿಚಾರ ಮಾತಾಡ್ತಾ ಇದೀವಿ. ಮಿಸ್ಟರ್ ರಾಜ, ರಾಣಿ ಕಾಮಿನಿ ದೇವಿ ಅವರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಅದೇ ದಿನ ರವಿ ವರ್ಮಾ ಮೆಮೋರಿಯಲ್ ಹಾಲ್ನ ಉದ್ಘಾಟನಾ ಸಮಾರಂಭ ಕೂಡ ಇಟ್ಕೊಂಡಿದೀವಿ. ರವಿ ವರ್ಮಾ ಮೆಮೋರಿಯಲ್ ಹಾಲ್. ಐ ವಿಲ್ ಕಮ್. ಐ ವಿಲ್ ಡೆಫಿನೆಟ್ಲಿ ಕಮ್. ರಾಜ, ಹಲೋ. ಹಲೋ, ಯಾರು? ಹೂ ಇಸ್ ಸ್ಪೀಕಿಂಗ್? ಯಾರು? ಕಾಮಿನಿನಾ? ಯೆಸ್. ನಾನು ರವಿ ವರ್ಮಾ ಮಾತಾಡ್ತಿದ್ದೀನಿ. ವಾಟ್? ಯಾರು ರವಿ ವರ್ಮಾ? ನಿನ್ನ ಗಂಡ ರವಿ ವರ್ಮಾ ಕಣೆ. ವಾಟ್ ನಾನ್ಸೆನ್ಸ್? ಯಾರು ಮಾತಾಡ್ತಿರೋದು? ಟೆಲಿಫೋನ್ ಅಲ್ಲಿ ಮುಖ ಕಾಣಿಸೋಲ್ಲ, ನಿಜ. ಧ್ವನಿ ಕೇಳಿದ್ಮೇಲೆ ಗುರು ಸಿಗ್ಲಿಲ್ವಾ? ನಾನು ರಾಜ. ರಾಜ, ಏನಿದೆಲ್ಲ ತಮಾಷೆ? ತಮಾಷೆ ಅಲ್ಲ ಕಾಮಿನಿ, ನಾನು ರವಿ ವರ್ಮನೇ ಆಗಿರಬಹುದು. ಯಾಕೆ ಹೀಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಕಾರಣ ಇದೆ. ನೀನು ಕೊಲೆ ಮಾಡಿದೋಳು, ನಾನು ಕೊಲೆ ಮಾಡಿಸ್ಕೊಂಡು. ಸಾಕ್ಷಿ ಇಲ್ಲದೆ ಇದ್ರು ನಾನು ನ್ಯಾಯಾಲಯಕ್ಕೆ ಹೋಗಬಲ್ಲೆ. ನಿನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬಲ್ಲೆ. ಅಪರಾಧಿ ನಾನಾ? ನೀನೇ. ಕಾಳಿಹುಳಿ ಜೀಪ್ ರೇಡಿಯೇಟರ್ ಅಲ್ಲಿ ನೀರು ಖಾಲಿಯಾಗಿತ್ತು. ನಿನ್ನ ಗಂಡನಿಗೆ ನೀನೇ ಕೈ ಕೊಟ್ಟೆ. ಅವನ ಮೇಲೆ ಜೀಪ್ ಬಿಟ್ಟು ಕೊಲೆ ಮಾಡಿದೆ. ಯಾರು? ಯಾರು
ಮಾತಾಡ್ತಿರೋದು? ನಿಮ್ಮ ರಾಜ, ನೀನ ಫೋನ್ ಮಾಡಿದ್ದು? ಇಲ್ವಲ್ಲ, ನಾನು ಇಲ್ಲೇ ಇದ್ದೀನಿ. ನಾನು ನಿನ್ ಸಾಯೋಕ್ ಬಿಡೋಲ್ಲ. ರಾಜ, ನನಗೆ ಹುಚ್ಚಿಡಿದ್ ಬಿಡುತ್ತೆ. ಹಿಡಿಯಲ್ಲ, ಹುಚ್ಚು ಹಿಡಿದಿದೆ. ಯಾರು ನೀವು? ಸರ್ಜೋಡಾನ ಚಮಚಗಳು. ಚಮಚಗಳಿಗೆ ಇಲ್ಲೇನ್ ಕೆಲಸ? ಸರ್ಜೋಡ ನಿನ್ನನ್ನ ಕರ್ಕೊಂಬ ಅಂತ ಹೇಳಿದಾರೆ. ಯಾಕೆ? ಅವ್ರಿಗೆ ನಿಮ್ಮಿಬ್ಬರ ಪ್ರೇಮದ ವಿಷಯ ತಿಳಿದಿದೆ, ಅದಕ್ಕೆ. ಇಟ್ಸ್ ಮೈ ಪ್ರೈವೇಟ್ ಲೈಫ್. ಡು ಯು ಅಂಡರ್ಸ್ಟ್ಯಾಂಡ್? ಸರ್ಜೋಡಾನ ಚಮಚಗಳಿಗೆ ಮತ್ತು ಚಮಚಿಗಳಿಗೆ ಯಾವುದೇ ರೀತಿಯಾದ ಪ್ರೈವೇಟ್ ಲೈಫ್ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ? Shut up! Shut up and get out of here! Out! ಓಕೆ ಓಕೆ, ದ ಸ್ಪೂನ್ಸ್ ಆರ್ ಲಿವಿಂಗ್. ಓ ರಾಜ, ನನಗೆ ಆಸ್ತಿ ಬೇಡ, ಈ ಅರಮನೆ ಬೇಡ, ನನಗೆ ನೆಮ್ಮದಿ ಬೇಕು, ನೆಮ್ಮದಿ ಬೇಕು. ಪ್ಲೀಸ್ ರಾಜ, ನನ್ನನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೊರಟೋಗು ರಾಜ, ಪ್ಲೀಸ್. ಕರ್ಕೊಂಡು ಹೋಗ್ತೀನಿ, ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ. ಈಗ್ಲೇ ಹೋಗೋಣ? ಈಗ ಬೇಡ. ವರ್ಮಾ ಹೈಸ್ಕೂಲ್ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಲ್ಲಿ ನಾನು ಹಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. Oh, damn your high school! Damn your mama high school! Damn, damn, damn! ಆ ಫಂಕ್ಷನ್ಗೆ ನನ್ನ ತಾಯಿ ತಂಗಿನೂ ಬರ್ತಾರೆ. ಅವರಿಗೆ ನಿನ್ನನ್ನ ಪರಿಚಯ ಮಾಡಿಸ್ಬೇಕು. ಹನುಮಂತಳು ಗೌರವಸ್ಥಳಾದ ನಿನ್ನ ನೋಡಿ ನನ್ನ ತಾಯಿ ಸಂತೋಷ ಪಡ್ಬೇಕು. ನಿಜವಾಗ್ಲೂ? ಎಸ್. ಓ ರಾಜ. ಅಮ್ಮ, ಚಿಕ್ಕ ಮಕ್ಕಳು ಹೇಗೋ ವಯಸ್ಸಾದವರು ಹಾಗೆ ಅಮ್ಮ. ಅದಕ್ಕೆ ನಿನ್ ದಿನಾ ರಾತ್ರಿ ಹಾಲು ಕುಡಿಬೇಕು. ಕುಡಿಯಮ್ಮ, ಹಠ ಮಾಡಿದೆ ಕುಡಿಯಮ್ಮ. ಏನಮ್ಮ ನೀನು ಮೈ ಮೇಲೆಲ್ಲ ಚೆಲ್ಕೊಂಡ್ಬಿಟ್ಟಿಯಲ್ಲಮ್ಮ. ನೀನು ಮಗುವಾಗಿದ್ದಾಗ ಹೀಗೆ ಮೈ ಮೇಲೆಲ್ಲ ಹಾಲು ಚೆಲ್ಕೊಳ್ತಾ ಇದ್ದೆ. ನಾನ್ ನಿನ್ನ ಯಾವತ್ತಾದ್ರೂ ಬೈದಿದ್ನ? ಈಗ ನಾನು ಬೈಲಿಲ್ಲಮ್ಮ. ದೇವ್ರಂಥ ತಾಯಿನ ಯಾರಾದ್ರೂ ಅಂತಾರ? ನೀನು ಬೇಗ ಗುಣ ಆಗ್ಬಿಟ್ರೆ ರವಿವರ್ಮ ಹೈಸ್ಕೂಲಲ್ಲಿ ನಡೆಯೋ ಸಮಾರಂಭಕ್ಕೆ ನಿನ್ನೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೀನಿ. ರವಿವರ್ಮ ಹೈಸ್ಕೂಲು? ನಮ್ ಸ್ಕೂಲು? ಹಾ, ನಮ್ ಸ್ಕೂಲೇ ಅಮ್ಮ. ನೀನೇ ವಾರ್ಷಿಕೋತ್ಸವದ ಉದ್ಘಾಟನೆ ಮಾಡೋದು. ನಿನ್ನ ನೋಡಿದ ತಕ್ಷಣ ಜನ ಏನಂತಾರ ಗೊತ್ತಾ? ಮಿಸಸ್ ಪ್ರಸಾದ್ ವರ್ಮಾ ಎಂಥ ಮಹಾ ದಾನಿ, ಅವರು ಎಷ್ಟೊಂದು ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ ಅಂತ ಹಾಡಿ ಹೊಗಳ್ತಾರಮ್ಮ. ಹೌದಪ್ಪ, ಎಲ್ಲ ದೇವ್ರ ದಯೆ. ನೋಡಿದ್ಯಾ ತಾಯಿ, ನನ್ ಮಗ ರವಿ ನನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ದಾನೆ. ಇದಕ್ಕೆ ಕಾರಣ ನೀನು ತೋರಿಸಿದ ಕರುಣೆ ಅಮ್ಮ. ನನ್ ಕಣ್ಣಲ್ಲಿ ಮತ್ತೆ ಹಾಕಣ್ಣೀರು. ಹೌದು, ನೀ ನನ್ ಮಗನ ನನಗೆ ಮತ್ತೆ ಕೊಟ್ಟಿಯಲ್ಲ, ಅದಕ್ಕೆ ಈ ಕಣ್ಣೀರಿಂದ ನಿನ್ ಪಾದ ತೊಳೆದ್ರು ಸಾಲದಮ್ಮ. ಜಗನ್ಮಾತೆ, ನಾನೇನು ಶರಣು ಅಮ್ಮ, ಶರಣು ತಾಯಿ. ಸರ್, ರಾಜ ಅಂತ ಅವನ ಹೆಸರು. ನೋ ಸರ್, ಸತ್ತ ರವಿವರ್ಮ ರಾಜ ಆಗಿ ಮತ್ತೆ ಹುಟ್ಟಿದ್ದಾನೆ. ಸ್ಕೂಲ್ ಫಂಕ್ಷನ್ ಅಲ್ಲಿ ಅವನದೇ ಡ್ಯಾನ್ಸು. ಓಕೆ ಸರ್, ಅವನ್ನ